ಅಮ್ಮನೇ ಕೊಟ್ರು. ನೀವು ಇದನ್ನ ನೋಡಿ ಈ ತರ ಮಾಡ್ತಾ ಇದ್ದೀರಾ? ಇದ್ರೊಳಗಡೆ ತುಂಬಾ ಬೀಜ ಇರುತ್ತೆ ಅಲ್ಲ ಅಚ್ಚು. ಅಮ್ಮನ್ಗೆ ಅಷ್ಟು ತಲೆ ಇಲ್ವಾ? ಇಂಥದೆಲ್ಲ ಹಾಕಿದ್ರೆ ಹೆಂಗ್ ಗಿಡ ಬೆಳೆಯುತ್ತೆ? ನಿಮ್ಮ ಅಮ್ಮನ್ಗೆಲ್ಲ ಗೊತ್ತಿದೆ ಅನ್ಕೊಂಡಿದ್ದೆ ನಾನು. ಈ ತರ ಮಾಡ್ಬಿಟ್ರಲ್ಲ. ಅಲ್ಲ, ಈ ತರ ಕೊಂಜಸ್ ಮಾಡಬಾರ್ದು ನಿಮ್ಮಮ್ಮ. ನಿಮ್ಮಮ್ಮ ನನಗೆ ಸಹಾಯ ಮಾಡೋದಾಗಿದ್ರೆ ಹೋಗಿ ಒಂದ್ 4-5 ತರಕಾರಿ ಬೀಜಗಳು ತಂದು ಕೊಡ್ಬೋದಾಗಿತ್ತು. ಈ ತರ ಹಾಳಾಗೋಗಿರೋ ಈ ಬದನೆಕಾಯಿ ಕೊಟ್ಟು ಇದರಿಂದ ಗಿಡ ಬರುತ್ತೆ ಅಂತ ಹೇಳಿದ್ರೆ ನನ್ಗೆ ಎಷ್ಟು ಬೇಜಾರಾಗ್ತಾ ಇದೆ ಗೊತ್ತಾ? ಇದನ್ನ ತಗೊಂಡೋಗಿ ದೂರ ಬಿಸಾಡ್ಬಿಟ್ ಬಾ. ಏನಿದು? ಅಚ್ಚು ತುಂಬಾ ಬೇಜಾರಲ್ಲಿದ್ದಂಗಿದೆ. ಏನಾಯ್ತು? ಹೌದಿದೇನಿದು ಕೈಯಲ್ಲಿ? ಅದು ಅಯ್ಯೋ, ಒಣಗೋಗಿರೋ ಬದನೆಕಾಯಿ ಇದ್ಯಾಕೆ ತಂದಿದ್ದೀರಾ? ಅದು ಅದ್ರೊಳಗಡೆ ತುಂಬಾ ಬೀಜ ಇರತ್ತಲ್ಲ ಅತ್ತೆ, ಅದನ್ನ ತೆಗೆದು ಮಣ್ಣು ಒಳಗಡೆ ಹಾಕಿದ್ರೆ ಚೆನ್ನಾಗಿ ಗಿಡ ಬರುತ್ತೆ, ಅದಕ್ಕೆ ತಗೊಂಬಂದೆ. ಹೌದೇನ್ರಪ್ಪ? ಹೌದು. ಯಾರು ಕೊಟ್ಟಿದ್ದು? ಜೂಲಿಯರ್ ಅಮ್ಮನ? ಇಲ್ಲ ಅತ್ತೆ, ಅದೇನಂದ್ರೆ ಅಲ್ಲಿ ಅವ್ರ ಮನೆ ಹಿಂಗಡೆ ಜಾಗ ಇದೆಲ್ಲ, ತರಕಾರಿ ಎಲ್ಲ ಬೆಳೆಸೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ವಾ. ಅದಕ್ಕೆ ಇದ್ರಲ್ಲಿರೋಂಥ ಬದನೆಕಾಯಿ ಬೀಜ ಹಾಕಿದ್ರೆ ಗಿಡ ಬರುತ್ತೆ ಅಂತ ನಾವು ಮನೆಯಿಂದ ತಗೊಂಡ್ಬಂದಿದ್ದು. ತಗೊಂಡೋಗಿ ಅತ್ತೆ ಹತ್ರ ಕೊಟ್ಟಿದ್ದಕ್ಕೆ ಇದ್ರಲ್ಲಿರೋ ಬೀಜ ಎಲ್ಲ ನನಗೆ ಬೇಡ, ನಾನು ಅಂಗಡಿಯಿಂದ ತರ್ತೀನಿ, ಇದನ್ನ ತಗೊಂಡೋಗಿ ಕಸದ ಬುಟ್ಟಿಗೆ ಹಾಕು ಅಂತ ಬೈದ್ಬಿಟ್ರು. ಅದಕ್ಕೆ ನಂಗೆ ತುಂಬಾ ಬೇಜಾರಾಗ್ತಾ ಇದೆ. ಇದಾ ಪ್ಲಾನು? ಮಾಡ್ತೀನಿ. ನನ್ನ ಮಕ್ಕಳನ್ನ ಇಟ್ಕೊಂಡು ಮನೆ ಹಿಂಗಡೆ ತರಕಾರಿ ಬೆಳೆಸ್ತೀಯಾ? ಈ ಐಡಿಯಾ ನನಗೆ ಬರ್ದೆ ಹೋಯ್ತು. ಮಾಡ್ತೀನಿ. ಹೆಂಗೂ ಈಗ ನಿನ್ ಮೇಲೆ ಸಿಟ್ಟಾಗೇ ಇದ್ದಾರೆ, ಅದನ್ನ ನಾನು ಉಪಯೋಗಿಸ್ಕೊಳ್ತೀನಿ. ಅಚ್ಚು, ಹೇಳಿ ಅತ್ತೆ. ಇದಕ್ಕೆಲ್ಲ ಯಾರಾದ್ರೂ ಬೇಜಾರ್ ಮಾಡ್ಕೊಳ್ತಾರಾ? ಅಂತ ಜನರಲ್ಲ ಹಂಗೆ. ಅವಳ ಬುದ್ಧಿ ನಿನಗೆ ಗೊತ್ತಿಲ್ಲ. ಅವಳಂತ ಕೆಟ್ಟ ಬುದ್ಧಿ ಯಾರಿಗೂ ಬರಲ್ಲ ನೋಡು. ನೀನ್ ಇಷ್ಟ ಪ್ರೀತಿಯಿಂದ ತಗೊಂಬಂದಿರೋದು ಯಾರಾದ್ರೂ ಬೇಡ ಅಂತ ಹೇಳ್ತಾರಾ? ನೀನ್ ಏನ್ ಮಾಡಂದ್ರೆ ನನಗ್ ಕೊಡು. ನಾನಿರುವಾಗ ನೀನ್ ಏನು ಚಿಂತೆ ಮಾಡ್ಬೇಡ. ನನ್ ಮನೆ ಹಿಂಗಡೆ ತುಂಬಾ ಜಾಗ ಇದೆ, ನೀನ್ ತಂದು ಇದನ್ನ ಹಾಕಿ ಗಿಡ ಬೆಳೆಸ್ತಿಯಂತೆ. ಬಾ ಹೋಗೋಣ. ಹೌದ್ ಕಣಪ್ಪ. ಅಚ್ಚು, ನೀನು ನನ್ ಮನೆ ಹಿಂಗಡೆ ಬಂದು ಜಾಗ ಎಷ್ಟೊಂದಿದೆ ನೋಡ್ಬಾ. ಅಲ್ಲಿ ಬಂದು ಈ ಬದನೆಕಾಯಿ ಬೀಜ ಹಾಕಿ ಗಿಡ ಬೆಳೆಸು. ಬರಲ್ಲ ಅಂತ ಇವತ್ತು ತಗೊಂಡೋಗಿ ಬಿಸಾಡು ಅಂತ ಹೇಳಿದವರು ಮೂಗ್ ಮೇಲೆ ಬೆರಳಿರ್ಬೇಕು. ಆ ತರ ನೀನ್ ಗಿಡ ಬೆಳೆಸ್ಬೇಕು. ಏನಂತೀಯಾ? ಆಯ್ತತೆ. ಆದ್ರೆ ನಮ್ಮ ಅತ್ತೆನೂ ಪಾಪನೇ, ಅವ್ರು ಏನೋ ಒಂದು ಯೋಚನೆ ಮಾಡಿ ಆತರ ಹೇಳಿರ್ಬೇಕು. ಅವ್ರನ್ನೇನೋ ತಪ್ಪು ತಿಳ್ಕೊಬೇಡಿ. ಆಯ್ತು. ನಿಮ್ಮ ಅತ್ತೆನೆಲ್ಲ ಏನು ನಾನು ತಪ್ಪು ತಿಳ್ಕೊಳ್ಳಲ್ಲ. ನೀನ್ ಬಾ, ಮನೆ ಹಿಂಗಡೆ ಹೋಗೋಣ. ಆಯ್ತತೆ. ನಿಮ್ಮತ್ತೆ ನಿಮಿ ಪಾಪ, ನನ್ಗಲ್ಲ. ಅಚ್ಚು, ನನ್ಗೆ ಈ ಗಿಡದ ಬಗ್ಗೆ ಎಲ್ಲ ಅಷ್ಟೇನು ಗೊತ್ತಿಲ್ಲ ಕಣಪ್ಪ. ನಿನ್ ಗೊತ್ತಿದೆಯಲ್ಲ ಹೆಂಗೆ ಅಂತ ಹೇಳ್ಕೊಡು, ನಾನು ಅದೇ ತರ ಮಾಡ್ತೀನಿ. ಅತ್ತೆ, ಏನ್ ಗೊತ್ತಾ, ಬದನೆಕಾಯಿ ಬೀಜನೆಲ್ಲ ಬದನೆಕಾಯಿಯಿಂದ ತೆಗೆದು ಅದನ್ನ ಒಣಗಿಸ್ಬೇಕು. ಈ ಬಲ್ತಿರೋಂಥ ಬದನೆಕಾಯಿ ಇರುತ್ತಲ್ಲ, ಅದ್ರೊಳಗಡೆ ಇರೋಂಥ ಬೀಜನ ತೆಗೆದು ಬಿಸಿಲಿಗೆ ಚೆನ್ನಾಗಿ ಒಣಗಿಸಿ ಆಮೇಲೆ ಮಣ್ಣೊಳಗಡೆ ಹಾಕ್ಬೇಕು. ಈಗ ನಾವು ಇದನ್ನ ಒಣಗಿಸಲ್ಲ, ಯಾಕಂದ್ರೆ ಇದು ಮೊದಲೇ ನಾವು ಬಾಡೋಗಿದೆ ಮತ್ತೆ ಒಣಗೋಗಿರೋಂಥ ಬದನೆಕಾಯಿ ಎಲ್ಲ. ಹಾಗಾಗಿ ಇದನ್ನ ಡೈರೆಕ್ಟ್ ಆಗಿ ನಾವು ಮಣ್ಣೊಳಗಡೆ ಈ ಬೀಜ ಹಾಕ್ಬೋದು. ಹೌದೇನಪ್ಪ? ಸರಿ, ಅದು ಹಿಂಗಂತ ತೋರ್ಸು. ಆಯ್ತತೆ. ಈ ಒಣಗಿರೋಂಥ ಬದನೆಕಾಯಿನ ಕಿತ್ರಿ ಅಂತ ಹೇಳಿದ್ರೆ ಈ ರೀತಿ ಇರುತ್ತೆ. ಇದ್ರೊಳಗಡೆ ಎಷ್ಟೊಂದು ಬೀಜ ಇದೆ ನೋಡಿ, ಇದನ್ನೆಲ್ಲ ತೆಗಿಬೇಕು. ನೋಡಿದ್ರ ಅತ್ತೆ ಎಷ್ಟೊಂದು ಬೀಜ ಇದೆ ಅಂತ? ಹೌದಚ್ಚು. ಸರಿ ಬಾ, ಇದನ್ನ ಮಣ್ಣೊಳಗಡೆ ಹಾಕು. ಆಯ್ತತ್ತೆ. ಎಲ್ಲಿ ಹಾಕೋದು? ಯಾವ ಜಾಗದಲ್ಲಿ? ಇಲ್ಲಿ ಕೆಳಗೆ ಹಾಕಚ್ಚು, ಈ ಜಾಗ ಕರೆಕ್ಟ್ ಆಗಿರುತ್ತೆ. ಆಯ್ತತ್ತೆ. ಮೀನಾ, ಸ್ವಲ್ಪ ಅಲ್ಲಿ ಗುಂಡಿ ತೋಡು. ಆಯ್ತಚ್ಚು. ಜಾಸ್ತಿ ಎಲ್ಲ ತೋಡ್ಬೇಡ. ಅಜ್ಜಿ ಹೇಳಿದಾರಲ್ಲ, ಸಣ್ಣ ಸಣ್ಣ ಬೀಜಕ್ಕಲ್ಲ ಒಂದ್ 2-3 ಇಂಚ್ ಇದ್ರೆ ಸಾಕು ಅಂತಂದ್ಬಿಟ್ಟು ಅಷ್ಟೇ ತೋಡು, ಆಯ್ತಾ? ದೊಡ್ಡ ಬೀಜಕ್ಕೆ ಸ್ವಲ್ಪ ಜಾಸ್ತಿ ಇರ್ಬೇಕು. ಆಯ್ತಚ್ಚು, ಅದೇ ತರ ಮಾಡ್ತೀನಿ. ಸಾಕು ಮೀನಾ, ಸಾಕು. ಸೈಡ್ ಬಾ, ನಾನು ಅದ್ರೊಳಗಡೆ ಬೀಜ ಹಾಕ್ತೀನಿ, ಆಮೇಲೆ ಮಣ್ಣು ಹಾಕಿ ಮುಚ್ಚೋಣ. ಆಯ್ತಚ್ಚು. ಮಣ್ಣು ಹಾಕಿ ಮುಚ್ಚಿಬಿಡೋಣ. ಅತ್ತೆ, ಇದಕ್ಕೆ ಸ್ವಲ್ಪ ಈಗ ನೀರ್ ಹಾಕ್ಬೇಕು. ಡೈಲಿ ಸ್ವಲ್ಪ ಸ್ವಲ್ಪ ನೀರ್ ಹಾಕಿದ್ವಿ ಅಂತ ಹೇಳಿದ್ರೆ ಒಂದು 2-3 ದಿನದಲ್ಲಿ ಮೊಳಕೆ ಹೊಡೆದು ಗಿಡ ಬೆಳೆದು ಬರುತ್ತೆ. ಹೌದೇನಪ್ಪ? ಆಯ್ತು ಬಿಡು, ಹಾಗಂದ್ರೆ ನಾನು ನೀರ್ ಹಾಕ್ತೀನಿ. ಆಯ್ತತೆ. ಇದಕ್ಕೆ ಸ್ವಲ್ಪ ನೀರ್ ಹಾಕ್ಬಿಡಿ. ಸ್ವಲ್ಪ ಈಗ ತರ್ತೀರಾ? ತರ್ತೀನಿ.
ಅಂತ ಹೇಳಿದ್ದನ್ನ ಅವಳು ಬೇಕು ಅಂತ ತಗೊಂಡ್ಲಾ? ಹೌದು, ನೀನ್ ಯಾರಿಗೆ ಕೇಳ್ಕೊಟ್ಟೆ? ನನ್ನ ಹತ್ರ ಹೇಳ್ದ ನೀನು ಅವಳಿಗೆ ಕೊಡ್ತೀನಿ ಅಂತ. ಯಾಕಚ್ಚಿ ಈ ತರ ಮಾಡ್ದೆ ನೀನು? ಮೊದಲು ಅದು ಮಣ್ಣೊಳಗಡೆಯಿಂದ ತೆಗಿ ಹೋಗು. ಏನು ಮಣ್ಣೊಳಗಡೆ ಹಾಕಿರೋ ಬೀಜನ ತೆಗಿಬೇಕಾ? ಅತ್ತೆ ಏನ್ ಹೇಳ್ತಾ ಇದ್ದೀರಾ? ನನಗಂತ ತಾನೇ ನೀನು ಆ ಬೀಜ ತಗೊಂಡ್ಬಂದಿದ್ದು. ಅವಳಿಗೆ ಯಾಕೆ ಕೊಟ್ಟೆ ನೀನು? ಮೊದಲು ಆ ಮಣ್ಣೊಳಗಡೆ ಬೀಜ ತಂದು ನನ್ನ ಮನೆ ಜಾಗದಲ್ಲಿ ಹಾಕು ಹೋಗು. ಅತ್ತೆ ಅದೇನ್ ಸಾಧ್ಯ? ಅವ್ರು ಬೇಕು ಅಂತ ಕಷ್ಟಪಟ್ಟು ಮಣ್ಣು ತೆಗೆದು ಅವ್ರ ಮನೆ ಹತ್ರ ಹಾಕಿರೋದು. ಅದನ್ನ ನೀನ್ ತರಕಾಗತ್ತೆ? ನೀವು ಆಗ್ಲೇ ಬೇಡ ಅಂತ ಹೇಳ್ಬಿಟ್ರಲ್ಲ, ಈಗ ಯಾಕೆ ಬೇಕು ಅಂತ ಹೇಳ್ತಾ ಇದ್ದೀರಾ? ಇದು ತುಂಬಾ ಮೋಸ ಗೀಸ ಎಲ್ಲ ಮಾತಾಡೋ ಹಾಗಿಲ್ಲ. ನೀನು ನನ್ನ ಮನೇಲಿ ತಾನೇ ಗಿಡ ಬೆಳೆಸ್ತೀನಿ ಅಂತ ಹೇಳಿದೆ. ಈಗ ಯಾಕೆ ಅವ್ರ ಮನೆ ಹತ್ರ ತಗೊಂಡೋಗಿ ಬೀಜ ಹಾಕಿದ್ಯಾ? ಅವಳು ಬೇಕಂದ್ರೆ ಅವಳು ಬೆಳೆಸ್ಕೊಳ್ಳಿ, ನೀನೆಲ್ಲ ಅವಳಿಗೆ ಸಹಾಯ ಮಾಡಬೇಡ. ಈಗ ಹೋಗಿ ನೀನು ಆ ಬೀಜ ತಂದು ನನ್ನ ಮನೆ ಹತ್ರ ಹಾಕು, ಇಲ್ಲಾಂದ್ರೆ ತಗೊಂಡೋಗಿ ಕಸದ ಬುಟ್ಟಿಗೆ ಹಾಕು. ಅವಳಿಗೆ ಮಾತ್ರ ನೀನು ಕೊಡಬಾರ್ದು. ಅಯ್ಯಯ್ಯೋ, ಇದೇನ್ ನ್ಯಾಯ? ನಾನ್ ನಿನ್ನ ಅತ್ತೆ ಹೇಳ್ತಾ ಇದ್ದೀನಿ, ನೀನ್ ನಾನು ಹೇಳ್ದಂಗ್ ಮಾಡ್ತೀಯೋ ಇಲ್ವೋ? ನೀನ್ ಮಾತ್ರ ಮಾಡ್ಲಿಲ್ಲ ಅಂದ್ರೆ ನೋಡು, ಇನ್ಮೇಲೆ ನಿನ್ನ ಹತ್ರ ನಾನು ಮಾತಾಡೋದೇ ಇಲ್ಲ. ಅತ್ತೆ ಹಂಗಲ್ಲ ಹೇಳ್ಬೇಡಿ ಪ್ಲೀಸ್, ಆ ತರ ಎಲ್ಲ ಮಾತಾಡಬಾರ್ದು. ಸರಿ, ನಾನು ಹೋಗಿ ಆ ಬೀಜನ ತೆಗಿತೀನಿ, ನೀವು ನನ್ನ ಹತ್ರ ಮಾತಾಡ್ಬೇಕು ಪ್ಲೀಸ್. ಹಂಗಾದ್ರೆ ಮೊದಲು ಹೋಗಿ ಆ ಬೀಜನ ತೆಗೆದು ಕಸದ ಬುಟ್ಟಿಗೆ ಹಾಕು ಹೋಗು. ಆಯ್ತು. ಹೆಂಗ್ ನಾನೀಗ ಅವ್ರ ಹತ್ರ ಹೋಗಿ ಹೇಳೋದು? ಏನಾಯ್ತಚ್ಚು, ಯಾಕೆ ಅಳ್ತಾ ಇದೀಯಾ? ಏನಾದ್ರೂ ಬೈದ್ರಾ? ಅದೆಲ್ಲ ಆಮೇಲೆ ಹೇಳ್ತೀನಿ. ಅತ್ತೆ, ನಾನು ಈ ಮಣ್ಣೊಳಗಡೆ ಬೀಜ ಹಾಕಿದ್ನಲ್ಲ, ಅದನ್ನೆಲ್ಲ ತೆಗಿತೀನಿ. ನಿಮಗೆ ಆ ಬೀಜ ಕೊಡಬಾರ್ದಂತೆ. ಅವ್ರು ನನ್ನನ್ನ ಬೈತಾ ಇದ್ದಾರೆ, ನನ್ನ ಹತ್ರ ಮಾತಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಅತ್ತೆ ಪ್ಲೀಸ್, ನಾನು ಇನ್ನೊಂದು ದಿನ ಅವ್ರಿಗೆ ಗೊತ್ತಿಲ್ಲದೆ ತಂದ್ಕೊಳ್ತೀನಿ. ಏನು, ನನ್ನ ಮನೆ ಹತ್ರ ಇರೋಂಥ ಜಾಗದಲ್ಲಿ ನಾನ್ ಬೀಜ ಹಾಕಿ ಗಿಡ ಬೆಳೆಸಿದ್ರೆ ಅವಳಿಗೇನಂತೆ? ಏನೇ ಹೇಳ್ದೆ? ಏನೇ ಹೇಳೋದು? ನೀನ್ ಬೇಡ ಅಂತ ಬಿಸಾಡಕ್ ಹೇಳಿದ ಬೀಜ ತಗೊಂಡ್ಬಂದು ಅವಳು ನನಗೆ ಕೊಟ್ಲು. ನಾನ್ ನನ್ನ ಮನೆ ಜಾಗದಲ್ಲಿ ಗಿಡ ಬೆಳೆಸಕ್ಕೆ ನಾನ್ ಮಣ್ಣು ತೆಗೆದು ಬೀಜ ಹಾಕಿದ್ರೆ ನಿಂಗೇನೆ ಬೀಜನ ತೆಗೆ ಕೇಳಿದಂತೆ? ಹೌದು ಕಣೆ, ಅವಳನ್ನ ನಾನೇ ತೆಗೆ ಕೇಳಿದ್ದು. ಅವಳು ಮೊದಲು ನನ್ಗೆ ಆ ಬೀಜನ ತಂದ್ಕೊಟ್ಲು. ನಾನೇ ಅದನ್ನ ಬೇಡ ತಗೊಂಡೋಗಿ ಕಸದ ಬುಟ್ಟಿಗೆ ಹಾಕು ಅಂತ ಹೇಳ್ದೆ, ಯಾಕಂದ್ರೆ ನನ್ಗೆ ಇಷ್ಟ ಇರಲಿಲ್ಲ. ಅದನ್ನ ನೀನ್ ತಗೊಂಡ್ ಹಾಕ್ತೆ ಅಂದ್ರೆ ನನಗೆ ಸಿಟ್ಟು ಬರಲ್ವಾ? ಅದಕ್ಕೆ ನಾನು ತೆಗೆ ಕೇಳ್ದೆ. ನೀನು ಬೇಡ ಅಂತ ಹೇಳಿದ್ಮೇಲೆ ನಿನ್ ಕೆಲಸ ಎಷ್ಟಿದೆ ಅಷ್ಟು ನೋಡ್ಕೋ. ಅದನ್ನ ಬಿಟ್ಬಿಟ್ಟು ನನ್ನ ಜಾಗದಲ್ಲಿರುವಂತ ಬೀಜನ ನೀನ್ ಯಾಕೆ ತೆಗಿತೀಯಾ? ಅದು ನನ್ನ ಇಷ್ಟ, ನೀನ್ ಯಾವಳೆ ಕೇಳಕ್ಕೆ? ಅವಳು ನನ್ನ ಅಣ್ಣನ ಮಗಳು, ಅವಳು ತಂದಿರೋ ಬೀಜ ತಾನೇ ನೀನ್ ಹಾಕಿರೋದು. ಮತ್ತೆ ಯಾಕೆ ಮಾತಾಡ್ತಾ ಇದ್ಯಾ? ಹೋಗೋ, ಅದನ್ನ ನಾನು ತೆಗಿತೀನಿ. ಹೌದಾ? ಅಷ್ಟೊಂದು ಧೈರ್ಯ ಇದ್ರೆ ಆ ಮಣ್ಣ್ ಮೇಲೆ ಕೈ ಇಟ್ಬಿಡು ನೋಡೋಣ. ಕೈಯೇನೆ, ಕಾಲೇ ಇಡ್ತೀನಿ ನೋಡು. ನಾವ್ ಹಾಕಿರೋ ಬೀಜದ ಮೇಲೆ ಕಾಲಿಡ್ತೀಯಾ? ನನ್ನನ್ನೇ ಹೊದಿಕ್ಯಾ? ನೀನನ್ನ ಏನ್ ಮಾಡ್ತೀನಿ ಅಂತ ನೋಡು. ಅತ್ತೆ, ಅವರನ್ನ ಆಮೇಲೆ ಏನ್ ಮಾಡ್ತೀರಾ ಮಾಡ್ಕೊಳ್ರಿ, ಈಗ ಮೊದಲು ಎದ್ದಾಳ್ರಿ. ನನ್ನ ಕಾಲು, ನನ್ನ ಮೇಲೆ ಕೈ ಇಟ್ಬಿಟ್ಟೆ, ನೀನು ಸುಮ್ಮನೆ ಬಿಟ್ಬಿಡ್ತೀನಾ? ಕೈ ಮುರ್ದಾಕಿದ್ರೆ ಸರಿ ಆಗತ್ತೆ ಕಣೆ ನಿಂಗೆ. ಪ್ರೀತಿ, ದುರ್ಗಾ, ಅದಕ್ಕೆ ನಿಲ್ಲಿ ಒಂದ್ ನಿಮಿಷ. ಇವಳನ್ನ ಕೈ ಕಾಲು ಮುರ್ಬಿಟ್ಟು ಬರ್ತೀನಿ. ನಾನ್ ಮಾತ್ರ ಬಿಟ್ಬಿಡ್ತೀನಿ ನಿಂಗೆ. ನಿನ್ ಬಾಯಲ್ಲಿ ಮಾತೇ ಬರ್ಬಾರ್ದು, ಹಂಗ್ ಮಾಡ್ಬಿಡ್ತೀನಿ ನಿಂಗೆ. ದುರ್ಗಾ, ಪ್ರೀತಿ, ನಾನ್ ಹೇಳೋ ಮಾತು ಕೇಳ್ರಿ, ಬಿಟ್ಬಿಟ್ರೆ ಆಯ್ತು, ಇಲ್ಲಾಂದ್ರೆ ನಡೆಯೋದೇ ಬೇರೆ ಇಲ್ಲಿ. ನನ್ ಮಾತು ಕೇಳಲ್ವಲ್ಲ? ದುರ್ಗಾ, ಈಗಲೇ ನಿನ್ ಗಂಡನ ಫೋನ್ ಮಾಡ್ತೀನಿ ತಡಿ. ಅದಕ್ಕೆ ಹಂಗೆಲ್ಲ ಮಾಡಕ್ ಹೋಗ್ಬೇಡ್ರಿ. ಅದಕ್ಕೆ ನಂದೇನು ತಪ್ಪಿಲ್ಲ. ಅದಕ್ಕೆ ಮಕ್ಳನ್ನ ಬೇಕಾದ್ರೆ ಕೇಳಿ ನೋಡ್ರಿ, ಇವಳೇ ನನ್ನ ಹತ್ರ ಜಗಳಕ್ಕೆ ಬಂದಿದ್ದು. ಅದೆಲ್ಲ ಏನಿಲ್ಲ. ಅದಕ್ಕೆ ಅವಳು ಸುಳ್ಳು ಬೊಗಳ್ತಾ ಇದ್ದಾಳೆ. ಮಕ್ಕಳು ನನ್ಗಂತ ಬೀಜ ತಂದಿದ್ರು, ಬದನೆಕಾಯಿ ಬೀಜ, ನೀವು ತಾನೇ ಕೊಟ್ಟು ಕಳ್ಸಿದ್ದು. ಅದನ್ನ ಅವಳು ತಗೊಂಡೋಗಿ ಅವಳ ಮನೇಲಿ ಹಾಕೊಂಡಿದ್ದಾಳೆ. ಮತ್ ನನಗೆ ಸಿಟ್ಟು ಬರಲ್ಲ ಏನು ಅಂತ ಕೇಳಕ್ ಹೋಗಿದ್ದಕ್ಕೆ ನನ್ನ ಹತ್ರ ನೀ ಜಗಳಕ್ಕೆ ಬರ್ತಾ ಇದ್ದಾಳೆ. ಅದಕ್ಕೆ ಇಲ್ಲ ಅದಕ್ಕೆ ಅವಳು ಸುಳ್ಳು ಹೇಳ್ತಾ ಇದ್ದಾಳೆ. ನೀವು ಬೇಕಾದ್ರೆ ಮಕ್ಳ ಹತ್ರ ಕೇಳ್ರಿ, ಅವರಿಗೆ ಗೊತ್ತು ಎಲ್ಲ ವಿಷಯ. ಅವಳು ನನ್ನ ಅಣ್ಣನ ಮಗಳು, ಗೊತ್ತಾ? ಅವಳು ನಾನೇನ್ ಮಾಡಿದೆ ಅಂತ ಅವಳಿಗೆಲ್ಲ ಗೊತ್ತಿದೆ. ನೀನು ಬಾಯಿ ಮುಚ್ಕೊಂಡು ಇಕ್ಕೋ. ನನಗೆ ಗೊತ್ತು ಕಣೆ ಬಾಯಿ ಮುಚ್ಕೊಳಕ್ಕೆ. ಅಚ್ಚು, ನೀನ್ ಹೇಳಮ್ಮ, ನಾನು ಅತ್ತೆ ತಪ್ಪು ಮಾಡಿದ್ನ ಹೇಳಿ ನೋಡೋಣ. ನೀನ್ ನನ್ಗಂತ ತಂದಿರೋ ಬೀಜ ತಾನೆ ಅವಳು ತಗೊಂಡೋಗಿ ಅವಳ ಮನೆಗೆ ಹಾಕಿರೋ ತಪ್ಪು ತಾನೆ? ನೀನ್ ಹೇಳು ನಿಮ್ಮ ಅಮ್ಮನ ಹತ್ರ. ನಾನು ಏನ್ ಹೇಳೋದು? ಎಲ್ಲರೂ ಒಂಚೂರು ಸಮಾಧಾನದಲ್ಲಿರಿ, ಆಯ್ತಾ? ಪ್ರೀತಿ, ಇಲ್ಲಿ ಜಗಳ ನಡೀತಾ ಇದೆ ಅಂತ ನನ್ನನ್ನ ಕರೆಯಕ್ ಬಂದಿರಂತ ಮೀನಾ ಗಾಬರಿಯಾಗಿ ಎಲ್ಲ ವಿಷಯನೂ ನನ್ನ ಹತ್ರ ಹೇಳ್ಬಿಟ್ಲು, ಗೊತ್ತಾಯ್ತಾ? ಅದಕ್ಕೆ ಏನಕ್ಕೆ ಪ್ರೀತಿ, ನಿನಗೆ ಇಷ್ಟು ವಯಸ್ಸಾಗಿದೆ, ಇಷ್ಟು ವಯಸ್ಸಾಗಿರೋ ನಿನ್ಗೆ ತಲೆ ಇಲ್ವಾ? ಸಣ್ಣ ಮಕ್ಕಳ ವಿಷಯದಲ್ಲಿ ಈ ತರ ಜಗಳ ಮಾಡ್ಕೊಳ್ತಾ ಇದ್ದೀರಾ? ಆ ಮಕ್ಕಳು ಏನ್ ಹೇಳ್ದು? ತರಕಾರಿ ಬೀಜ ಹಾಕಿ ತರಕಾರಿ ಬೆಳೆಯೋಣ ಅಂತ ಹೇಳಿದಂತ ತಪ್ಪ. ನಿನ್ಗೆ ಇಷ್ಟ ಇಲ್ಲ ಅಂದ್ಮೇಲೆ ನೀನ್ ಬಿಟ್ಬಿಡ್ಬೇಕಾಗಿತ್ತು. ಅದು ಅವಳು ಬಿಸಾಡಿದ್ರೆ ಏನು, ಯಾರಿಗೆ ಕೊಟ್ರೆ ಏನು, ನಿನ್ಗೆ ಕೊಟ್ಟವರಿ? ಅದಕ್ಕೆ ಅದು ನೀನ್ ಮಾತಾಡ
ತಕ್ಷಣ ಈ ಮಕ್ಕಳನ್ನ ಇಟ್ಟು ನೀವು ಮಾಡ್ತಿರಲ್ಲ ಅದು ತುಂಬಾ ತಪ್ಪು ಗೊತ್ತಾ? ಈ ಮಕ್ಕಳು ಬೆಳೆಯಂತದ್ದು, ಇವು ಇಂಥದೆಲ್ಲ ನೋಡ್ತಾ ಇತ್ತು ಅಂದ್ರೆ ಅದೇ ತಾನೇ ಅವರು ಕಲಿತಾರೆ. ನಿಮ್ಮಿಬ್ರಿಗೆ ಹೇಳೋದಿದೆ ಲಾಸ್ಟ್. ನಿಮಗೆ ಗಿಡ ಬೆಳೆಸ್ಬೇಕಂತ ಇಷ್ಟ ಆಯ್ತು ಅಂದ್ರೆ ನಿಮ್ ಮನೆ ಹತ್ರ ಜಾಗ ಇದೆಯಲ್ಲ ಅಲ್ಲಿ ಗಿಡಗಳು ಹಾಕೊಂಡು ಬೆಳೆಸ್ಕೊಳ್ರಿ. ನಿಮಗೆ ಯಾರು ಏನು ಹೇಳಲ್ಲ, ಯಾರು ನಿಮಗೆ ತೊಂದರೆನೂ ಕೊಡಲ್ಲ. ಅದನ್ನ ಬಿಟ್ಬಿಟ್ಟು ಈ ಮಕ್ಕಳನ್ನ ಇಟ್ಕೊಂಡು ಜಗಳ ಮಾಡೋದಾಗ್ಲಿ, ನೀವು ಈ ತರ ಜಗಳ ಮಾಡ್ತಾ ಇದ್ರೆ ಅಕ್ಕಪಕ್ಕದಲ್ಲಿರೋಂಥ 4 ಮನೆಯವ್ರು ನೋಡಿದ್ರು ಅಂದ್ರೆ ನೀವು ತಾನೇ ಚೀಪ್ ಆಗ್ತೀರಾ. ನಿಮಗೆ ನಾಚಿಕೆ ಆಗ್ಬೇಕು ಗೊತ್ತಾಯ್ತಾ, ಇಂಥದೆಲ್ಲ ಮಾಡಬಾರ್ದು ಅಂತ ಅಂದ್ಬಿಟ್ಟು. ಅದಕ್ಕೆ ತಪ್ಪಾಯ್ತದಕ್ಕೆ ಇನ್ಮೇಲೆ ಆ ಥರ ಏನು ಮಾಡಲ್ಲ. ಅದಕ್ಕೆ ನಮ್ಮನ್ನ ಕ್ಷಮಿಸ್ಬಿಡಿ. ಅದಕ್ಕೆ ಇದನ್ನ ಯಾರ ಹತ್ರನೂ ಹೇಳ್ಬೇಡ್ರಿ, ಅಣ್ಣನ ಹತ್ರ ಎಲ್ಲ ಹೇಳ್ಬೇಡ್ರಿ. ಅದಕ್ಕೆ ನಾನು ಹೇಳೋದಿರ್ಲಿ, ಇದಕ್ಕೂ ಮುಂಚೆ ಜಗಳ ಎಲ್ಲ ಮಾಡಿದ್ದೀರಾ ಅಂತ ಊರ್ನವರೆಲ್ಲ ಹೇಳಿದ್ರು ನನ್ನ ಹತ್ರ. ಇನ್ಮೇಲೆಲ್ಲ ಆ ಥರ ಮಾಡ್ತಾ ಇರ್ಬೇಡ್ರಿ. ಇದೇ ನಿಮಗೆ ಲಾಸ್ಟ್ ಹೇಳ್ತಾ ಇರೋದು. ಅಚ್ಚು ಏನಮ್ಮ, ಬಾ ಮನೆಗೆ ಹೋಗೋಣ. ಅತ್ತೆ ಬೇಜಾರ್ ಮಾಡಬೇಡ್ರಿ, ನಾನು ಮನೆಗೆ ಹೋಗ್ತೀನಿ, ಜಗಳ ಮಾಡ್ಕೋಬೇಡಿ. ಗಿಡ ಬೆಳೆಸೋಣ, ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಅತ್ತೆ ನೀವು ಅಷ್ಟೇ ಬೇಜಾರ್ ಮಾಡ್ಕೋಬೇಡ್ರಿ, ಜಗಳ ಮಾಡಬೇಡಿ, ನಾವು ಗಿಡ ಬೆಳೆಸೋಣ ಆಯ್ತಾ? ನಾನು ಮನೆಗೆ ಹೋಗ್ತೀನಿ. ಆಯ್ತಚ್ಚು. ಅತ್ತೆ ಮನೆಗೆ ಹೋಗ್ತೀನಿ. ಹೋಗ್ಬಿಟ್ ಬಾ ಅಚ್ಚು. ಅಲ್ಲ ಪ್ರೀತಿ, ಯಾಕೆ ನಿನ್ಗೆ ಈ ತರ ತಲೆ ಹೋಯ್ತು? ಈ ತರ ಹೊರಗಡೆ ನಿಂತ್ಕೊಂಡು ಜಗಳ ಮಾಡ್ತಾ ಇದೀಯ, ನಾಚಿಕೆ ಆಗ್ಬೇಕು ನಿಂಗೆ. ಅವತ್ತು ಹಂಗೆ ಹೊರಗಡೆ ಬಿದ್ದು ಬಿದ್ದು ಜಗಳ ಮಾಡಿದ್ರಿ, ಈಗ ಮತ್ತೆ ಜಗಳ ಮಾಡ್ತಾ ಇದೀಯಾ. ಮನೆಗೆ ಬಂದು ಸೇರು. ಏನೇ ಹಂಗ್ ನೋಡ್ತಾ ಇದೀಯಾ? ನಾನ್ ಕೇಳ್ಬೇಕು ಕಣೆ ನಿನ್ಗೆ. ನೋಡ್ದಾ, ನಾಚಿಕೆ ಆಯ್ತಾ ನಿನ್ಗೆ? ಕ್ಯಾಕರ್ಸಿ ಮಕ್ಕಕ್ಕೆ ಉಗಿದೋದ್ರಾ? ಹೋಗು. ಅವರು ನಮ್ಮ ಅಣ್ಣನ ಹೆಂಡತಿ, ನನ್ನ ಸ್ವಂತ ಅತ್ತಿಗೆ ಕಣೆ ಗೊತ್ತಾ? ಅವರು ನನ್ನನ್ನು ಹೆಂಗ್ ಬೈದ್ರೂ ನನ್ಗೇನು ಆಗಲ್ಲ. ನೀನೇ ಅವ್ರ ಹತ್ರ ಈಗ ಉಗಿಸ್ಕೊಂಡಿರೋದು. ನಿನಗೆ ಅಣ್ಣನ ಹೆಂಡತಿ ಅಂದ್ರೆ ಅವ್ರು ನನಗೆ ಗಂಡನ ಅಕ್ಕ ಗೊತ್ತೇನೆ. ಅವರು ನನ್ನನ್ನು ಬೈದ್ರೆ ಏನು ನನಗಾಗಲ್ಲ. ಬಂದ್ಬಿಟ್ಲ ಹಂಗೆ ನೋಡೆ ನಾನು ಹೆಂಗ್ ಗಿಡ ಬೆಳೆಸ್ತೀನಂತ ಇನ್ಮೇಲೆ. ನಿನಗೆ ಹಂಗೆ ಹೊಟ್ಟೆ ಉರಿಬೇಕು ಥಕ 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 ಅಂತ. ನನ್ನ ಪ್ಲಾನ್ ತಗೊಂಡು ನೀನ್ ಗಿಡ ಬೆಳೆಸ್ತೀಯಾ? ನಾನು ಹಿಂಗ್ ಬೆಳೆಸ್ತೀನಂತ ನೋಡ್ ನೀನ್ ಮೊದಲು. ಅದನ್ನು ನೋಡೋಣ. ನೋಡ್ತಾನೆ ಇರು. ನಾನು ಆಗ್ಲೇನೆ ಹೇಳಿದೆ ಬೇಡ ಅಚ್ಚು ಅದಲ್ಲ ಅಂತ ಅಂದ್ಬಿಟ್ಟು. ಮಾತ್ ಕೇಳಿದ್ರೆ ಹೋಗಿ ನೋಡು ಹಿಂಗ್ ಜಗಳ ಮಾಡ್ಕೊಳ್ತಾ ಇದ್ದಾರೆ. ಹೆಂಗಸ್ರವರಲ್ಲ. ಶೀ ಅಮ್ಮ, ನನ್ನೇನ್ ತಪ್ಪಿದೆ? ಅವರಿಬ್ರು ದ್ವೇಷದಲ್ಲಿ ಆ ತರ ಜಗಳ ಮಾಡ್ಕೊಂಡ್ರೆ ನಾನೇನ್ ಮಾಡೋದು? ನಾನ್ ಮಾಡಿದ ತಪ್ಪೇ ಇಲ್ಲ. ನೀನ್ ಮಾಡಿದ ತಪ್ಪಿಲ್ಲ ಅಚ್ಚು, ಆದ್ರೆ ನೀನ್ ಮಾಡಕ್ ಮುಂಚೆ ಒಂದ್ಸಲ ನನ್ನ ಹತ್ರ ಮಾತಾಡ್ಬೇಕಾಗಿತ್ತಲ್ಲ ನೀನು. ನೋಡ್ದ ಅವರು ಹೆಂಗ್ ಕಿತ್ತಾಡ್ಕೊಳ್ತಾ ಇದಾರಂತ. ಅವರಿಗೆ ಈಗ ಹೇಳ್ ಬಂದು ಬುದ್ಧಿ ಬಂದ್ಬಿಟ್ಟು ಅನ್ಕೊಂಬೇಡ. ಅವ್ರ ಬುದ್ಧಿನೇ ಹಂಗೇನೆ ಗೊತ್ತಾಯ್ತಾ? ನಿನ್ನ ಅತ್ತೆ ಇದ್ದಾಳಲ್ಲ, ನಿಮ್ಮಪ್ಪನ ತಂಗಿ, ಅವಳೊಬ್ಳು ದೊಡ್ಡ ಸೋಂಬೇರಿ. ಮತ್ತೆ ಮೀನನ್ನ ಚಿಕ್ಕಮ್ಮ ಇದ್ದಾಳಲ್ಲ, ಅವಳು ಮಾತ್ರ ಕಡಿಮೆನಾ? ಅವಳನ್ನು ದೊಡ್ಡ ಸೋಂಬೇರಿ. ಇವರಿಬ್ರು ನಿಂತ್ಕೊಂಡು ನೀನ್ ಗಿಡ ಬೆಳೆಸ್ತೀನಿ ಅಂತ ಹೋದ್ರೆ ಅಷ್ಟೇ, ನಿನ್ ತಲೆ ಕೆಟ್ಟು ಕೆರ ಹಿಡ್ದೋಗ್ಬಿಡತ್ತೆ. ಅಮ್ಮ, ಏನೋ ಒಂದು ಆಸೆ ಅಷ್ಟೇ ಗಿಡ ಬೆಳೆಸ್ಬೇಕು ಅಂತ. ಯಾಕೆ ಬೈತಾ ಇದ್ದೀರಾ? ಅವ್ರ ಸೋಂಬೇರಿ ಆದ್ರೆ ಇರ್ಲಿ ಬಿಡ್ರಿ, ಅವ್ರ ಮನೆ ಹತ್ರ ಅಷ್ಟೊಂದು ಜಾಗ ಇದೆ, ಅದಕ್ಕೆ ಅಲ್ಲಿ ತರಕಾರಿ ಬೆಳೆಸ್ಬೇಕಂತ ಆಸೆ. ಅವ್ರು ಏನು ಮಾಡ್ಲಿಲ್ಲ ಅಂದ್ರೇನು ಪರವಾಗಿಲ್ಲ, ನಾನೇ ಅದನ್ನ ಬೆಳೆಸ್ತೀನಿ ಗೊತ್ತಾ? ಅಚ್ಚು, ನೀನ್ ಹೇಳೋದೆಲ್ಲನೂ ಸರಿ. ನಿನ್ ವಯಸ್ಸಿಗೆ ಇಷ್ಟೊಂದು ಆಲೋಚನೆ ಮಾಡ್ತೀಯಲ್ಲ, ಅದು ನನ್ಗೆ ತುಂಬಾ ಇಷ್ಟ ಆಗಿದೆ. ಈ ಸಣ್ಣ ವಯಸ್ಸಿಂದಾನೇ ಗಿಡ ಬೆಳೆಸ್ಬೇಕಂತ ಆಸೆ ಪಡ್ತಾ ಇದ್ಯಾ. ಬೆಳೆಸು, ಬೇಡ ಅಂತ ಹೇಳ್ತಾ ಇಲ್ಲ. ಆದ್ರೆ ನೀನ್ ಬೆಳೆಸ್ತೀನಿ ಅಂತ ಹೋಗಿರೋ ಜಾಗ ತಪ್ಪು ಗೊತ್ತಾಯ್ತಾ? ಅವರಿಬ್ರಿಗೂ ಮೊದ್ಲೇ ಹೊಟ್ಟೆ ಕಿಚ್ಚು ಅಂದ್ರೆ ಹೊಟ್ಟೆ ಕಿಚ್ಚು. ನೀವು ಊರಿಗೆ ಹೋದಾಗಲ್ಲ ಎಷ್ಟೊಂದು ಜಗಳ ಮಾಡ್ಕೊಂಡ್ರು ಗೊತ್ತಾ? ಸದ್ಯ ನಾನ್ ಆ ಕಡೆ ಹೋಗಿಲ್ಲ, ಈ ಕಡೆ ಬರೋರು ಹೇಳ್ತಾ ಇದ್ರು ಅಲ್ಲೋಗಿ ನೋಡ್ರಿ ಹೆಂಗ್ ಜಗಳ ಮಾಡ್ಕೊಳ್ತಾ ಇದಾರೆ ಅಂತ ಅಂದ್ಬಿಟ್ಟು. ನಾನಂತೂ ಹೋಗಕ್ಕೆ ಹೋಗ್ಲಿಲ್ಲ. ಅವ್ರ ಮಧ್ಯೆ ಹೋದೆ ಅಂತ ಹೇಳಿದ್ರೆ ನನ್ಗೆ ನಾಚಿಕೆ. ಹಂಗ ಅನ್ಕೊಂಡು ನಾನು ಸುಮ್ಕಾಬಿಟ್ಟೆ ಗೊತ್ತಾ? ಅವರಿಬ್ರಿಗೂ ನಾನೇ ದೊಡ್ಡೋಳು ಅನ್ನೋಂತ ಹೊಟ್ಟೆ ಕಿಚ್ಚು ಜಾಸ್ತಿ. ಅದಕ್ಕೆ ಇಬ್ರು ಒಳಗಡೆ ಜಗಳ ಮಾಡ್ಕೊಂಡೇ ಇರೋದು ಯಾವಾಗ ನೋಡಿದ್ರೇನು. ಈಗ ಬೇರೆ ಗಿಡ ಬೆಳೆಸ್ತೀನಿ ಅಂತ ಹೇಳ್ಬಿಟ್ಟ ಇನ್ ಹೇಳ್ಬೇಕಾ? ನಂದೇ ಚೆನ್ನಾಗ್ ಬೆಳೆಯೋದು, ನೀನ್ ಹೆಂಗ್ ಬೆಳೆಸ್ತೀಯಾ? ನಾನ್ ಹೆಂಗ್ ಬೆಳೆಸ್ತೀನಿ ನೋಡು ಅಂತ ಕಿತ್ತಾಡ್ಕೊಳ್ತಾ ಇರ್ಬೇಕಾದ್ರೆ ನೋಡು. ಹೌದಮ್ಮ, ಹೌದು. ನಿನ್ಗೇನ್ ಗಿಡ ಬೆಳೆಸ್ಬೇಕು ತಾನೆ? ಬಾ, ನಾನ್ ಮನೆ ಹಿಂಗಡೆ ಎಲ್ಲ ಕ್ಲೀನ್ ಮಾಡಿರ್ತೀನಿ, ಬೇಕಾದ್ರೆ ಅಲ್ಲಿ ಬೆಳೆಸ್ತೀಯಂತೆ ಆಯ್ತಾ? ಹೌದಮ್ಮ, ಹಿಂಗಡೆ ಕ್ಲೀನ್ ಮಾಡಿ ಕೊಡ್ತೀರಾ? ಆಯ್ತಚ್ಚು, ನಿನ್ಗೋಸ್ಕರ ಮನೆ ಹಿಂಗಡೆ ಎಲ್ಲ ಕ್ಲೀನ್ ಮಾಡಿ ಕೊಡ್ತೀನಿ. ಈಗ ನಾನು ಹೂ ಕಟ್ತಾ ಇದ್ನಲ್ಲ, ಅಲ್ಲಿ ನೋಡಲ್ಲಿ ಎಷ್ಟೊಂದು ಜಾಗ ಇದೆ ಅಂತ, ಅಲ್ಲೆಲ್ಲ ಸಾಮಾನೆಲ್ಲ ಇದೆ, ಅದನ್ನ ತೆಗೆದು ಗುಜಿಗೆ ಹಾಕ್ಬಿಟ್ಟು ಆ ಜಾಗ ಎಲ್ಲ ಕ್ಲೀನ್ ಮಾಡ್ಕೊಡ್ತೀನಿ. ಅಲ್ಲಿ ಬೇಕಾದ್ರೆ ನಿನ್ ಗಿಡ ಹಾಕೊಂಡು ಬೆಳೆಸ್ಕೊ. ವಾವ್, ಅದು ತುಂಬಾ ದೊಡ್ಡ ಜಾಗನೇ ಅಮ್ಮ. ನೀವು ಕ್ಲೀನ್ ಮಾಡ್ಕೊಡ್ರಿ, ನಾನು ಮೀನಾ ಎಲ್ಲ ಸೇರ್ಕೊಂಡು ಗಿಡ ಬೆಳೆಸ್ತೀವಿ. ಅಚ್ಚು, ಏನೇ ಅಕ್ಕ? ನಾನು ಬರ್ತೀನಿ. ಆಯ್ತಕ್ಕ. ಅಮ್ಮ, ಏನ್ ಹೇಳು? ಈಗ ಅವ್ರ ಹತ್ರ ಹೇಳ್ಬಿಟ್ಟು ಬಂದಲ್ಲ, ನಾವೆಲ್ಲ ಸೇರ್ಕೊಂಡು ಗಿಡ ಬೆಳೆಸೋಣ ಅಂತ. ಆಗ ನನ್ನ ಹತ್ರ ಕೇಳ್ತಾರಲ್ಲ, ನೀನು ಆ ಕಡೆ ಹೋಗ್ಲೇಬೇಡ, ಹೋದ್ರೆ ತಾನೇ ನಿನ್ನನ್ನು ಕರೀತಾರೆ. ಅದೇ ನಮ್ಮ ಹೋಗಕ್ಕಾಗದೆ ಇರತ್ತೆ. ನಾನು ಜೋಲಿ ಮನೆಗೆ ಹೋಗ್ತೀನಿ, ಮೀನಾ ಅವ್ರ ಚಿಕ್ಕಮ್ಮನ ಮನೆಗೆ ಹೋಗ್ತಾಳೆ. ಹೆಂಗ್ ಹೋಗದೆ ಇರಕ್ಕಾಗತ್ತೆ? ಏನಾಯ್ತಚ್ಚು? ಅಲ್ಲ ಅಮ್ಮ, ಇಷ್ಟೊಂದು ಜಗಳ ನಡೀತಾ ಇತ್ತು, ನಾವು ಹೋದಾಗಿಂದ ನಾನು ಜೂಲಿ ಎಲ್ಲೋದ್ಲು? ಜೂಲಿನಾ? ನೀನ್ ಹಿಂಗ್ ಹೋದಾ ಅತ್ತೆ ಮನೆಗೆ? ಅವಳು ನಮ್ಮನೆಗೆ ಬಂದ್ಲು ನಿನ್ನನ್ನು ಹುಡ್ಕೊಂಡು ಗೊತ್ತಾ? ಮತ್ ನಾನು ಹೇಳ್ದೆ ಅವಳು ನಿಮ್ಮನೆಗೆ ಹೋಗಿದ್ದಾಳೆ ಅಂತ. ಅದಕ್ಕೆ ಸರಿ ನಾನು ಮತ್ತೆ ಹೋಗ್ತೀನಿ ಅಂತ ಲಿಲ್ಲಿ ಮನೆಗೆ ಆಟ ಆಡಕ್ ಹೋದ್ಲು.
ಓ ಹೌದಾ? ಯಾರು? ದುರ್ಗಾ? ಹಲೋ ಅಮ್ಮ ಅಮ್ಮ ಸ್ಪೀಕರ್ ಅಲ್ಲಿ ಹಾಕಮ್ಮ. ಹಲೋ ಹೇಳು ದುರ್ಗಾ. ಅದಕ್ಕೆ ನನ್ನ ಮೇಲೆಲ್ಲ ಏನು ತಪ್ಪಿಲ್ಲ, ಅದಕ್ಕೆ ಬೇಜಾರು ಮಾಡ್ಕೋಬೇಡಿ ಅದಕ್ಕೆ. ಇಲ್ಲ ಇಲ್ಲ ಅದನ್ನೆಲ್ಲ ನಾನು ಮರ್ತಿಟ್ಟೆ ಬಿಡು, ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡ್ತೀಯಾ ಬಿಡು. ಏನು ಅಡಿಗೆ ಎಲ್ಲ ಆಯ್ತಾ? ಅದಕ್ಕೆ ಅಡುಗೆ ಮಾಡಲಿಲ್ಲ, ಅದಕ್ಕೆ ನಾನು ಇವ್ರ ಹತ್ರ ಹೇಳಿದೆ ಯಾಕೋ ಬಿರಿಯಾನಿ ತಿನ್ಬೇಕಂತ ಆಸೆ ಇದೆ ತಗೊಂಬಂದು ಕೊಡಿ ಅಂತ ಹೇಳಿದೆ. ಅದಕ್ಕೆ ತರಕ್ಕೆ ಹೋಗಿದ್ದಾರೆ, ಅದಕ್ಕೆ ಇನ್ನೂ ಬರಲಿಲ್ಲ. ಈಗಷ್ಟೇ ಅವ್ರಿಗೆ ಫೋನ್ ಮಾಡಿ ಹೇಳಿದೆ ಮೀನನ್ಗೂ ಅಚ್ಚುಗೂ ತಗೊಂಬನ್ನಿ ಅಂತಂದ್ಬಿಟ್ಟು ಅವ್ರ ಇಬ್ಬರನ್ನು ಕಳಿಸ್ತೀರಾ. ಮತ್ತೆ ಇನ್ನೊಬ್ಳಿದ್ದಾಳಲ್ಲ ಅವಳನ್ನು ಕಳಿಸಿ, ಅದಕ್ಕೆ ನಮ್ಮ ಮನೇಲಿ ಇವತ್ತು ಬಿರಿಯಾನಿ ತಿನ್ಲಿ. ಹೌದಾ ದುರ್ಗಾ? ಹೌದಕ್ಕೆ ಅವ್ರು 3 ಜನನ ಕಳಿಸಿ ಬಿರಿಯಾನಿ ತರ ಕೇಳಿದೀನಿ, ಪಾಪ ಮಕ್ಕಳು ತಿನ್ಲಿ. ಅದೇನಿಲ್ಲ, ಮಕ್ಕಳಿಗೆ ತುಂಬಾ ಓದಕ್ಕಿದೆ ದುರ್ಗಾ, ಅದಕ್ಕೆ ಎಲ್ಲೂ ಆಚೆ ಈಚೆ ಹೋಗಕ್ಕೆ ಇಲ್ಲ ಟೈಮು. ನಾನು ಅಲ್ಲಿ ಹೋಗ್ಬಿಟ್ಟು ಬೇಗ ಬಾ ಅಂತ ಹೇಳಿದ್ನ, ಈಗ ಬೇರೆ ಇಷ್ಟ ಬಿಡ್ತಾ ನೀವು ಬೇರೆ ಜಗಳ ಮಾಡ್ಕೊಂಡಿದ್ರಿ. ಸರಿ ಅದಕ್ಕೆ ಈಗ ಓದ್ಸಕ್ ಕೂತಿದೀನಿ. ಈಗ ಎಬ್ಸಿ ಕಳಿಸ್ತೆ ಅಂದ್ರೆ ಮತ್ತೆ ಬರಕ್ ಲೇಟ್ ಆಗ್ಬಿಡುತ್ತೆ, ಅದಕ್ಕೆ ಇರ್ಲಿ ಬಿಡು, ನೀವೇ ತಿನ್ರಿ. ಅಯ್ಯೋ ಅದಕ್ಕೆ ಹಂಗಂದ್ರೆ ಏನ್ ಮಾಡೋದು, ಅಷ್ಟೊಂದು ಬಿರಿಯಾನಿ ನಮ್ಮ ಕೈಯಲ್ಲಿ ತಿನ್ನಕ್ಕಾಗಲ್ಲಪ್ಪ. ನಾನೊಂದು ಮಾಡ್ತೀನಿ, ಅವರನ್ನ ಅಲ್ಲೇ ತಂದು ಕೊಡಕ್ಕೆ ಹೇಳ್ತೀನಿ, ಮಕ್ಳಿಗೆ ಕೊಟ್ಬಿಡ್ರಿ. ಸರಿ ಆಯ್ತು ದುರ್ಗಾ, ಹಂಗೆ ಮಾಡು. ಆಯ್ತು ಅದಕ್ಕೆ ಮತ್ತೆ ಹೇಳ್ತೀನಿ, ಗಂಡನ ಹತ್ರ ಎಲ್ಲ ಏನು ಹೇಳ್ಬೇಡ್ರಿ, ಅವ್ರಿಗೆ ಬೇಜಾರಾಗತ್ತೆ ಪಾಪ. ಸರಿ ಸರಿ ದುರ್ಗಾ, ನಾನೆಲ್ಲ ಏನು ಹೇಳಲ್ಲ, ನೀನೇನು ಹೇಳ್ಬೇಡ. ಆಯ್ತು ಅದಕ್ಕೆ ಇರ್ತೀನಿ. ಆಯ್ತು. ಏನೊಂದು ಆಶ್ಚರ್ಯ, ದುರ್ಗಾ ಏನು ಇಷ್ಟೊಂದು ಬದಲಾಗ್ಬಿಟ್ಟಿದ್ದಾಳೆ. ಹೌದಕ್ಕೆ ಈಗ ಮೊದಲ ತರ ಇಲ್ಲ, ಅವರು ನನ್ನ ಹತ್ರ ತುಂಬಾ ಪ್ರೀತಿಯಿಂದ ಮಾತಾಡ್ತಾರೆ. ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂದ್ರೆ ಅಷ್ಟು ಚೆನ್ನಾಗಿ ಮಾತಾಡ್ತಾರೆ. ಹೌದಮ್ಮ, ನನ್ನ ಹತ್ರನೂ ಅಷ್ಟೇ ಎಷ್ಟು ಪ್ರೀತಿಯಿಂದ ಮಾತಾಡ್ತಾರೆ ಗೊತ್ತಾ. ಏನೋ ನಮ್ಗೆಲ್ಲ ಒಳ್ಳೆ ಕಾಲ ಬಂದಿದ್ಯಾ ಅಂತ, ಅದಕ್ಕೆ ಎಲ್ಲ ಒಳ್ಳೇದೇ ನಡೀತಾ ಇದೆ. ಅಮ್ಮ ಯಾಕಮ್ಮ ನಾವೆಲ್ಲ ಕೂತ್ಕೊಂಡು ಓದ್ತಾ ಇದೀವಿ, ಕಳ್ಸಕ್ಕಾಗಲ್ಲ ಅಂತ ಹೇಳಿದ್ರಿ, ಈಗ ತಾನೇ ಜಗಳ ಆಯ್ತಲ್ಲ ಅದಕ್ಕ. ಹೌದ್ ಮತ್ತೆ ಈಗ ಅಷ್ಟು ದೊಡ್ಡ ಜಗಳ ಆಗಿದೆ, ಈಗ ಓದೆ ಅಂತ ಹೇಳಿದ್ರೆ ಇಲ್ಲಿ ಪ್ರೀತಿ ಸಿಟ್ ಮಾಡ್ಕೊಳ್ತಾರೆ, ಮತ್ತೆ ಜಗಳ ಶುರು ಆಗತ್ತೆ. ಯಾಕೆ ಸುಮ್ಮನೆ ಕಳಿಸ್ತಾ, ಅದಕ್ಕೆ ಬೇಡ ಅಂತ ಒಂದು ಮಾತು ಈ ತರ ಹೇಳ್ಬಿಟ್ಟೆ. ಸರಿ ಸರಿ, ನಿಮ್ಮ ಮಾವ ಬಿರಿಯಾನಿ ತಂದು ಕೊಡ್ತಾನಂತೆ, ರಾತ್ರಿ ಊಟ ಮಾಡ್ತೀರಂತೆ, ಹೋಗಿ ಏನಾದ್ರೂ ಓದಕ್ಕಿದ್ರೆ ಸ್ವಲ್ಪ ಓದ್ರಿ. ಅಚ್ಚು ಅಮ್ಮ ಹೇಳಿದ್ ಕೇಳಿಸ್ಕೊಂಡ, ನಮ್ಗೆಲ್ಲ ಒಳ್ಳೆ ಕಾಲ ಬಂದಿದೆ, ಆದ್ರೆ ನಿನ್ನೊಬ್ಳಿಗೆ ಮಾತ್ರ ಇಲ್ಲ. ನಿನ್ ದುರ್ಗಾ ಅತ್ತೆ ಮತ್ತೆ ಪ್ರೀತಿ ಅತ್ತೆ ವಿಷಯಕ್ಕೆ ಹೋದೆ ಅಂತ ಹೇಳಿದ್ರೆ ನಿನಗೆ ಕೆಟ್ಟ ಕಾಲ ಶುರುವಾಯ್ತು ಅಂತ ಅರ್ಥ.